ಸಂಕೀರ್ತನ ಮೂವಿ ಎಡಿಟಿಂಗ್ ಮತ್ತೆ ಸಿಜಿ ವರ್ಕ್ ಎಲ್ಲ ಹೇಗೆ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಹೇಗೆ ನಡೀತಾ ಇದೆ ನೋಡಿ, ಅದೇ ಸಿನಿಮಾ ತೆಗೆದ್ಮೇಲೆ ನೆಕ್ಸ್ಟ್ ಎಡಿಟರ್ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಅದೃಷ್ಟಕ್ಕೆ ನಮ್ಮ ಸಿನಿಮಾ ಎಡಿಟ್ ಮಾಡಕ್ಕೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ಸುರೇಶ್ ಅರಸವ್ರು. ಅವರು ಮಂಜಣ್ಣ ಅವ್ರಿಗೆ ಫ್ರೆಂಡ್. ಅವರಿಬ್ರು ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾವಾಗಲಾದ್ರೂ ಸಿನಿಮಾ ಮಾಡಿದ್ರೆ ಮಾಡ್ತೀನಪ್ಪ ಅಂತ. ಅದಕ್ಕೆ ಅವ್ರನ್ನೇನೆ ಅವರ ಒಂದು ಇಷ್ಟದಂಗೆ ನಾವು, ನಮಗೂ ಖುಷಿ ಅಲ್ವಾ, ದೊಡ್ಡ ಎಡಿಟರ್ ಅವ್ರು ಬಂದು ಇಷ್ಟು ಇದಾಗಿ ನಮ್ಗೆ ಸಂಕಲನ ಎಲ್ಲ ಮಾಡ್ಕೊಟ್ಟು, ಆಮೇಲಿಂದ ತುಂಬಾ ಒಂಥರ ಖುಷಿ ಆಗ್ತಾ ಇತ್ತು. ಒಂಥರ ನ್ಯಾಷನಲ್ ಅವಾರ್ಡ್ ವಿನ್ನರು ನಮ್ಮಂತ ಒಂದು ಸಾಮಾನ್ಯ ಒಂದು ಇದ್ರ ಪಿಕ್ಚರ್ಗೆ ಬಂದು ಮಾಡ್ಬೇಕಾದ್ರೆ ಅದು ಒಂಥರ ಪುಣ್ಯ ಅಂತಾನೆ ಅನ್ಕೊಂಡಿದ್ದು. ಆಯ್ತಾ. ಆಮೇಲಿಂದ ಸಿಜಿ ವರ್ಕ್ ನಾವು ಎಲ್ಲ ಸಾಮಾನ್ಯವಾಗಿ ಅವಾಗಿನ ಕಾಲಕ್ಕೆ ಹೋಗಿ ಎಲ್ಲೆಲ್ಲೋ ಓಡಾಡ್ಬೇಕಾಗಿತ್ತು, ಅಷ್ಟೊಂದು ನಮ್ಗೆ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ಸಿಜಿ ವರ್ಕ್ ಅಂತ ಮಲ್ಲೇಶ್ವರದಲ್ಲಿ ರಾಫ್ಟ್ ಸ್ಟುಡಿಯೋ ಅಂತ ಇದೆ. ಅದು ಹುಡುಗ ಅನಿಲ್ ಕುಮಾರ್, ತುಂಬಾ ಒಳ್ಳೆ ಹುಡುಗ, ಹೊಸದಾಗಿ ಸಿಗ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ರು. ನಾವು ಸ್ವಲ್ಪ ಮಾಡೋಣ ಸಿಜಿ ವರ್ಕ್ ಅನ್ಕೊಂಡಿದ್ದು, ನಮ್ಮ ಸಿನಿಮಾದಲ್ಲಿ ತುಂಬಾನೇ ಆಯ್ತು ಸಿಜಿ ವರ್ಕ್. ಅಂದ್ರೆ ಸಿಜಿ ವರ್ಕ್ ಅಂದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತ ನೀವು ನೋಡಿರ್ಬೋದು. ಈ ಬಾಹುಬಲಿ ಅವುಗಳೆಲ್ಲ ತುಂಬಾ ದೊಡ್ಡದಾಗಿ ಉಪಯೋಗಿಸಿದ್ದಾರೆ. ನಮ್ದು ಚಿಕ್ಕದಾಗಿ ಈಗ ದೇವತೆಗಳು ಹಾಡುಗಳ ಸನ್ನಿವೇಶಗಳು ಬರುವಾಗ ಅವಾಗ ಗ್ರೀನ್ ಮ್ಯಾಟರ್ ತೆಗೆದಿರ್ತೀವಿ, ಅವಾಗ ದೇವತೆಗಳದ್ದು ಇದೆಲ್ಲ, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಕೊಡೋದು, ಸನ್ನಿವೇಶ ತಕ್ಕಂಗೆ ಆ ತರ ಎಲ್ಲಾನು ಅವ್ರು ಮಾಡಿದ್ರು. ಇವತ್ತಿಗೂ ನಮ್ ಜೊತೆಗಿದ್ದಾರೆ. ಅವ್ರಿಗ ಏನೇ ಆದ್ರೂ ನೋಡ್ಕೊಳ್ತಾರೆ. ಅದನ್ನೆಲ್ಲ ಅನಿಲ್ ಕುಮಾರ್ ಅಂತ ಅವರೇ ಮಾಡಿದ್ದಾರೆ. ಆ ಹುಡುಗನೇ ತುಂಬಾ ಶ್ರಮ ವಹಿಸಿ ಸಿಜಿ ವರ್ಕ್ ಎಲ್ಲ